Hey everyone, you're watching News Insights. ಡೈರೆಕ್ಟರ್ ಆಫ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಹಾಗೂ ಗ್ರೋತ್ ಇನ್ ನಮ್ಮ ಯಾತ್ರಿ. ಇದು ಲಾಸ್ಟ್ ಇಯರ್ ನಾವು ಸ್ಟಾರ್ಟ್ ಮಾಡಿರೋ ಕಾನ್ಸೆಪ್ಟ್ ಸರ್. ಆಕ್ಚುಲಿ ನಮ್ಮ ಆ್ಯಪ್ ಸ್ಟಾರ್ಟ್ ಮಾಡಿದೆ ಡ್ರೈವರ್ಗೋಸ್ಕರ. ಝೀರೋ ಕಮಿಷನ್ ಆಗಲಿ ಸಬ್ಸ್ಕ್ರಿಪ್ಷನ್ ಆಗಲಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ ಕಂಟ್ರಿಲೇ ನಮ್ಮ ಯಾತ್ರಿ. ಯಾಕಂದ್ರೆ ಅವ್ರ ಕಮಿಷನ್ ತುಂಬಾ ಜಾಸ್ತಿ ಇದೆ ಬೇರೆ ಕಡೆ ಅಂತ ಆಲ್ರೆಡಿ ತುಂಬಾ ಏನ್ ಹೇಳ್ತೀರಾ ನೆಗೆಟಿವ್ ರಿವ್ಯೂ ಅಂತ ಹೇಳಲ್ಲ ನಾನು, ಆಲ್ರೆಡಿ ದುಃಖ ಇತ್ತು ಅವ್ರಿಗೆ ಆನೆಸ್ಟ್ಲಿ. ಸೊ ಅದನ್ನ ಸಾಲ್ವ್ ಮಾಡಕ್ಕೆ ಅಂತ ಈ ಆ್ಯಪ್ ಸ್ಟಾರ್ಟ್ ಮಾಡಿದಾಗ ಸೊ ಲಾಸ್ಟ್ ಇಯರ್ ನಮ್ ಸಕ್ಸೆಸ್ ಬಂದಿದ್ದೆ ಡ್ರೈವರ್ಸ್ ಇಂದ. ನಮ್ಗೆ ಡ್ರೈವರ್ಸ್ ಒಂದು ಕುಟುಂಬ ತರ ಅಂತ ನಾವು ಡ್ರೈವರ್ಗೋಸ್ಕರ ಒಂದು ಇವೆಂಟ್ ಕ್ರಿಯೇಟ್ ಮಾಡಿದ್ವಿ, ನಮ್ಮ ಸಾರಥಿ ಸಂಗಮ ಅಂತ. ಸೊ ಲಾಸ್ಟ್ ಇಯರ್ ಮಾಡಿದ್ದು ವಿ ಥಾಟ್ ಓಕೆ ಫೈನ್, ಎಲ್ಲ ಇಯರ್ ವಿ ಶುಡ್ ಡೂ ದ ಸೇಮ್, ಎಲ್ಲ ಇಯರ್ ಮಾಡ್ಕೊಂಡು ಹೋಗ್ಬೇಕು ನಾವು ಅಂತ. ಸೊ ಲಾಸ್ಟ್ ಇಯರ್ ಮಾಡಿದಾಗ ಬರೀ ಆಟೋ ಇತ್ತು, ಯಾಕಂದ್ರೆ ಅವಾಗ ಕ್ಯಾಬ್ಸ್ ಇನ್ನೂ ಲಾಂಚ್ ಆಗಿರಲಿಲ್ಲ ನಮ್ಮಲ್ಲಿ. ಸೊ ಆಟೋ ಡ್ರೈವರ್ಸ್ ಮಾತ್ರ ಪಾಲ್ಗೊಂಡಿದ್ರು. ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಬಂದಿದ್ರು ಲಾಸ್ಟ್ ಟೈಮ್ ಬಂದಿದ್ರು. ನಮ್ಮ ಎಕ್ಸ್ ಕಮಿಷನರ್ ಆದಾಗ ದಯಾನಂದ್ ಸಾರು ಬಂದಿದ್ರು, ಅನುಚಿತ್ ಅವರು ಜಾಯಿಂಟ್ ಕಮಿಷನರ್ ಅವರು ಬಂದಿದ್ರು. ಸೊ ಈ ತರ ಎಲ್ಲ ರಾಜೀವ್ ಗೌಡ ಎಕ್ಸ್ ಎಂ ಪಿ ಅವರು ಬಂದಿದ್ರು ಲಾಸ್ಟ್ ಟೈಮ್. ಸೊ ಅದೇ ತರ ಈ ವರ್ಷನೂ ಮಾಡೋಣ, ಪ್ರತಿ ವರ್ಷ ಮಾಡೋಣ, ಇದು ನಮ್ಮ IP ಆಗ್ಲಿ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಈ ವರ್ಷ ಏನಾಗಿದೆ ಅಂದ್ರೆ ಕ್ಯಾಬ್ ಆಟೋ ಚಾಲಕರಿಬ್ರು ಸೇರಿ ಮಾಡಿ ಈ ವರ್ಷದ ಇವೆಂಟ್ ಸ್ಟಾರ್ಟ್ ಆಗಿದ್ದು. ಈ ಇವೆಂಟ್ ಅಲ್ಲಿ ಇನ್ನೊಂದೇನು ಅಂದ್ರೆ ಸರ್, ನಮ್ಮ ಡ್ರೈವರ್ಸ್ ವೆಲ್ಫೇರ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ನ ಓಪನ್ ಮಾಡ್ತಾ ಇದೀವಿ. ಇದು ನಮ್ಮ ಯಾತ್ರಿ ಗವರ್ನಿಂಗ್ ಅಲ್ಲ, ಸೊ ಇದು ಇಂಡಿಪೆಂಡೆಂಟ್ ಟ್ರಸ್ಟ್. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಯಾತ್ರಿಗೆ ಬರೋ ರೆವೆನ್ಯೂ ಅಲ್ಲಿ 2% ಅಂದ್ರೆ 2% ರೆವೆನ್ಯೂ ಇದು ಸೈಡ್ ಅಲ್ಲಿ ವೆಲ್ಫೇರ್ಗೋಸ್ಕರ, ಡ್ರೈವರ್ ವೆಲ್ಫೇರ್ಗೋಸ್ಕರ ಇಡಕ್ಕಾಗುತ್ತೆ. ಸೊ ಏನಾಗುತ್ತೆ ಅಲ್ಲಿ ಅಂದ್ರೆ ಡ್ರೈವರ್ಸ್ ಇವಾಗ ನಾಳೆ ದಿನ ಆಕ್ಸಿಡೆಂಟ್ ಇಶ್ಯೂಸ್ ಆಗಲಿ, ಹೆಲ್ತ್ ಇಶ್ಯೂಸ್ ಆಗಲಿ, ಅವ್ರಿಗೆ ಏನೋ ಎಮರ್ಜೆನ್ಸಿ ಅಂತಂದ್ರೆ ದೇ ಕ್ಯಾನ್ ರೀಚ್ ಔಟ್ ವಾಸ್. ನಾವು ಅದನ್ನ ವ್ಯಾಲಿಡೇಟ್ ಮಾಡಿ, ಅಲ್ಲೊಂದು ವರ್ಕಿಂಗ್ ಕಮಿಟಿ ಇರುತ್ತೆ, ಅದನ್ನ ವ್ಯಾಲಿಡೇಟ್ ಮಾಡಿ ನಾವು ಆ ಫಂಡ್ ಇಂದ ಅವ್ರಿಗೊಂದು ಎಕ್ಸ್ ಅಮೌಂಟ್ ಕೊಟ್ಟು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಸೊ ಅದ್ರದ್ದು ಅನೌನ್ಸ್ಮೆಂಟ್ ಇವತ್ತು ನಡೀತು ಸರ್. ಇವತ್ತು ನಡೀತು. ಮಿನಿಸ್ಟರ್ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಆದ ರಾಮಲಿಂಗ ಸರ್ ಬಂದಿದ್ರು, ಹಾಗೂ ರಾಣಿ ಶೆಟ್ಟಿ ಅಂತ ಹೆಡ್ ಆಫ್ NGO ಇದೆ ಪರಿಹಾರ ಅಂತ. ಆ ಪರಿಹಾರ NGO ಬಂದ್ಬಿಟ್ಟು ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಅವ್ರಿಗೆ. ಸೊ ಅವರು ಬಂದಿದ್ರು. ಇವರಿಬ್ಬರ ಪ್ರೆಸೆನ್ಸ್ ಅಲ್ಲಿ ಇವತ್ತು ಅದನ್ನ ಲಾಂಚ್ ಮಾಡಿದ್ವಿ. ಡೌನ್ಲೋಡ್ ಮಾಡಿದ್ರು. ಇಫ್ ಇನ್ ಕೇಸ್ ಅವ್ರು ರೈಡ್ ತಗೊಂಡಿಲ್ಲ ಅಂದ್ರೆ 25 ರೂಪಾಯಿ ಕಟ್ಟಬೇಕಾಗಿಲ್ಲ. ಇಲ್ಲ 25 ರೂಪಾಯಿ ಕಷ್ಟ ಆಗ್ತದೆ ನನಗೆ, ನಾನು ಬರೀ ರೈಡ್ ಪ್ರಕಾರ ಕಟ್ತೀನಿ ಅಂದ್ರೆ ಪರ್ ರೈಡ್ 3 ರೂಪಾಯಿ ಪ್ಲಾನು ಇದೆ. ಸೊ ಇದ್ರಲ್ಲಿ ಬೆನಿಫಿಟ್, ಮೇನ್ ಬೆನಿಫಿಟ್ ಏನು ಅಂದ್ರೆ ಡ್ರೈವರ್ಸ್ಗೆ 100% ಪೇಮೆಂಟ್ ಹೋಗುತ್ತೆ, ಅದು ಮೇನ್ ಬೆನಿಫಿಟ್. ಡ್ರೈವರ್ಸ್ನ ಕಾಂಟ್ರಿಬ್ಯೂಷನ್ ಆಗಲಿ ಇಲ್ಲ ಇನ್ವಾಲ್ವ್ಮೆಂಟ್ ತುಂಬಾ ಜಾಸ್ತಿ ಇದೆ ಸರ್. ಇವಾಗ ನಾಳೆ ದಿನ ಈ ತರ ಒಂದು ಫೀಚರ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂದ್ರೂ ಒಂದು ಬಂಚ್ ಆಫ್ ಡ್ರೈವರ್ಸ್ ನ ಮೀಟ್ ಮಾಡಿ, ಭೇಟಿಯಾಗಿ, ಅವ್ರ ಹತ್ರ ಪಾಯಿಂಟ್ ಆಫ್ ವ್ಯೂ ತಗೊಂಡು ಸಜೆಷನ್ ತಗೊಂಡೇನೆ ನಾವು ಲಾಂಚ್ ಮಾಡೋದು. ಸೊ ಡ್ರೈವರ್ಸ್ ಇಂದ ಬೆಳೆದಿರೋ ಆ್ಯಪ್ ಇದು, ಡ್ರೈವರ್ಸ್ಗೋಸ್ಕರ ಮಾಡಿರೋ ಆ್ಯಪ್ ಇದು. ಇವಾಗ ಏನಾಗುತ್ತೆ ಅಂದ್ರೆ ಕಮಿಷನ್ ಇಲ್ದಿರೋದಕ್ಕೆ ಕಸ್ಟಮರ್ ಕಡೆಯಿಂದನೂ ಚಾರ್ಜಸ್ ಕಮ್ಮಿಯಾಗಿ ಬರುತ್ತೆ. ಸೊ ಆ ಕಮಿಷನ್ ಕಟ್ಟಿಲ್ಲ. ಡ್ರೈವರ್ಸ್ ಇವಾಗ ಆನ್ ಬೋರ್ಡೆಡ್ ಆಲ್ಮೋಸ್ಟ್ 4 ಲಕ್ಷ ಇದಾರೆ ಸರ್. 4 ಲಕ್ಷ ಇದಾರೆ. ದಿಸ್ ಇಸ್ ಕರ್ನಾಟಕ. ಇವಾಗ ನೀವು ತುಮಕೂರು ತಗೊಳ್ಳಿ, ಇಲ್ಲ ಗುಲ್ಬರ್ಗ ತಗೊಳ್ಳಿ, ಈ ಚಿಕ್ಕ ಚಿಕ್ಕ ಟಿಯರ್ 2 ತುಂಬಾ ಚೆನ್ನಾಗಿ ಬೆಳೀತಿದೆ ಸರ್. ತುಮಕೂರಲ್ಲಿ ಆಲ್ಮೋಸ್ಟ್ 4,500 ರೈಡ್ ಒಂದ್ ದಿನಕ್ಕೆ ಬರುತ್ತೆ. ಅಲ್ಲೆಲ್ಲ ಫಸ್ಟ್ ಎಲ್ಲ ಬೇರೆ ಆನ್ಲೈನ್ ಆಪ್ಸ್ ಎಲ್ಲ 30-100 ಹೊಡೆದಿದೆ ಹೆಚ್ಚಾಗಿರೋದು. ಇವಾಗ ಆಲ್ರೆಡಿ 4,500 ಬರ್ತಾ ಇದೆ. ಗುಲ್ಬರ್ಗಲ್ಲಿ ಆಲ್ಮೋಸ್ಟ್ 2,000-3,000 ರೈಡ್ಸ್ ಬರ್ತಾ ಇದೆ. ಅಲ್ಲಿ ಏನಿದೆ ಸರ್, ಡ್ರೈವರ್ಸ್ ತಗೊಂಡು ಬೆಳೆಸ್ತಿದ್ದಾರೆ. ಅಲ್ಲಿ ನಮ್ದೊಂದು ಮಾರ್ಕೆಟಿಂಗ್ ಟೀಮ್ ಅಂತ ಏನಿಲ್ಲ, ಡ್ರೈವರ್ಸ್ ಸಪೋರ್ಟ್ ಮಾಡ್ತಾರೆ, ಅವರೇ ಬೆಳೆಸ್ತಾರೆ. ನಮ್ಮ ಯಾತ್ರಿ ಸರ್, ನಮ್ಮ ಯಾತ್ರಿ ಆನ್ ಆಂಡ್ರಾಯ್ಡ್ ಅಂಡ್ iPhone, ವಿಚ್ ಇಸ್ ಯುವರ್ ಆಪ್ ಸ್ಟೋರ್ ಅಂಡ್ ಪ್ಲೇ ಸ್ಟೋರ್.